ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಒಂದು 40 ಸೈಜ್ ಸುತ್ತಳತೆ ಬ್ಲೌಸ್ ಕಟಿಂಗ್ ಮಾಡೋಣ ಬನ್ನಿ. ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ನೇದಾಗಿ ಕೆಳಗಡೆ ಮಾರ್ಜಿನ್ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವಾಗಲೇ ಆದರೂ ಅಷ್ಟೇ ಲೈನಿಂಗು ಆ ರೀತಿ ತೊಗೊಳ್ಳಿ, ಓಕೆನಾ. ಈ ರೀತಿ ಇವಾಗ ಈ ರೀತಿ ಆದಮೇಲೆ ಇವಾಗ ಅಳತೆ ಬ್ಲೌಸಿಂದ ಅಳತೆ ತೊಗೊಳ್ಳೋಣ, ಓಕೆನಾ. ಇವಾಗ ಅಳತೆ ಬ್ಲೌಸಿಂದ ಈ ರೀತಿ ನೀಟಾಗಿ ಅಳತೆ ತೊಗೋಬೇಕು. ಆಮೇಲೆ ಶೋಲ್ಡರಿಂದ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿವರೆಗೂ ತೊಗೊಳ್ಳಿ, ಓಕೆನಾ. ಇಲ್ಲಿಂದ ನೋಡಿ, ಇಲ್ಲಿಂದ 13 ಕಾಲಿದೆ, 13 ಕಾಲಿಗೆ ತೊಗೊಳ್ಳೋಣ, ಓಕೆನಾ. 13 ಕಾಲು ಎಕ್ಸ್ಟ್ರಾ ಅರ್ಧ ಇಂಚು ಸ್ಟಿಚಿಂಗಿಗೆ, ಓಕೆನಾ. ಇವಾಗ ಇದನ್ನು ಬ್ರೌನಿ ಇವಾಗ ಈ ರೀತಿ ಇವಾಗ ಎದೆ ಸುತ್ತಳತೆ ಮೊದಲನೇದಾಗಿ ಮಾರ್ಕ್ ಮಾಡ್ಕೋಬೇಕು. ಲೆಂತ್ ತೊಗೋಬೇಕು. ಲೆಂತ್ ಬಂದ್ಬಿಟ್ಟು 13 ಕಾಲಿದೆ, ಓಕೆನಾ. ಈಗ ಬೆನ್ನಿನ ಉದ್ದ ಡೀಪ್ ಎಷ್ಟಿದೆ ನೋಡ್ಕೊಂಬಿಡೋಣ. ಈ ಥರ ಇಟ್ಕೊಳ್ಳಿ, ಇದೆ ಬೆನ್ನಿನ ಉದ್ದ. ಈಗ ಇಟ್ಕೊಂಡು ಈಗ ಇಲ್ಲಿ ಮಾರ್ಕ್ ಮಾಡಿ, ಓಕೆನಾ. ಇಷ್ಟೇ. ಈಗ ಸೊಂಟದ ಸುತ್ತಳತೆ ತೊಗೋಬೇಕು. ಸೊಂಟದ ಸುತ್ತಳತೆ ತೊಗೋಬೇಕು ಅಂದರೆ ಈ ಥರ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಈ ರೀತಿ ತೊಗೊಂಡು ಇಲ್ಲಿಂದ ಅಳತೆ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ, ಓಕೆ. ಇಲ್ಲಿಂದ 36 ಇಂಚು, ಓಕೆನಾ. 36 ಇಂಚನ್ನ ಈ ರೀತಿ 4 ಭಾಗ ಮಾಡಿ. ಈ ಥರ 4 ಭಾಗ ಮಾಡಿದಾಗ ನಿಮಗೆ 9 ಇಂಚ್ ಬರುತ್ತೆ. 9 ಇಂಚನ್ನ ಮಾರ್ಕ್ ಮಾಡಿ. ಇದು 9 ಇಂಚು, 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಓಕೆನಾ. ಇದಾಯಿತು. ಈಗ ಎದೆ ಸುತ್ತಳತೆ ತೊಗೋಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು ಈ ರೀತಿ ತೊಗೊಳ್ಳಿ. ಇಲ್ಲಿಂದ ಈ ಕಂಕ್ಳಲ್ಲಿ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ತೊಗೊಳ್ಳಿ. ಇದು ನಮಗೆ ಸ್ವಲ್ಪ ಟೈಟು ಅಂತ ಹೇಳಿದ್ದಾರೆ, ಒಂದು 1/4 ಇಂಚು ಲೂಸ್ ಇಕ್ಕಿ ಅಂತ. ಇದು 10 ಕಾಲಿದೆ, ಸಾರಿ 10 ಇಂಚಿದೆ. 10 ಇಂಚಿದೆ, ನಾನು 10 ಕಾಲು ಇಕ್ತೀನಿ, ಓಕೆನಾ. 10 ಕಾಲು ಈ ರೀತಿ ಇಟ್ಕೊಂಡು 10 ಕಾಲು ಇಟ್ಕೋಣ. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಓಕೆನಾ. ನೋಡಿ ಕರೆಕ್ಟಾಗಿ ಬಂತು. ಈಗ ಇದು ಬಂದ್ಬಿಟ್ಟು 5 ಮುಕ್ಕಾಲು ತೊಗೋತೀನಿ, ಓಕೆನಾ. ನೆಕ್ ಪಿಡ್ತು ಮತ್ತು ಶೋಲ್ಡರು 5 ಮುಕ್ಕಾಲು. ಇಲ್ಲಿಂದ 2 ಕಾಲು, ಓಕೆನಾ. ಇಲ್ಲಿಂದ 2 ಕಾಲು, ಓಕೆನಾ. ಇಲ್ಲಿಂದ 3 ಇಂಚು, ಇದು ಬಂದ್ಬಿಟ್ಟು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಡೀಪ್ನ. ಇವಾಗ ಇಲ್ಲಿಂದ ಹಿಂಗೆ ಮಾರ್ಕ್ ಮಾಡಿ ಈ ಕಡೆಯಿಂದ ಇದು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಇಷ್ಟೇ, ಓಕೆ. ಈ ಕಡೆಯಿಂದನೂ ಅಷ್ಟೇ ಇದು 5 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು 5 ಮುಕ್ಕಾಲಿಗೆ ಮಾರ್ಕ್ ಮಾಡಿ ಇವಾಗ ಇದನ್ನು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ. ಸಾರಿ, ಇದು ಎಷ್ಟಿದೆ ನೋಡೋಣ. 5 ಮುಕ್ಕಾಲು, ಓಕೆನಾ. ಐದು ಮುಕ್ಕಾಲು. ಈ ಕಡೆಯಿಂದ 6 ಇಂಚ್ ತೊಗೊಳ್ಳಿ, ಓಕೆನಾ. 6 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚಿಗೆ ತೊಗೊಳ್ಳಿ. ನಿಮಗಿದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಇಟ್ಕೊಳ್ಳಿ. ಇದನ್ನು ಈ ಥರ 2 ಭಾಗ ಮಾಡಿ, ಓಕೆನಾ. ಇಲ್ಲಿಂದ ಇದನ್ನು ಹಿಂಗೆ ಸೇರಿಸ್ಕೊಳ್ಳಿ, ಓಕೆನಾ. ಸೇರಿಸ್ಕೊಂಡ್ರೆ ಆಯಿತು. ನೀಟಾಗಿ ಬಂತು ರೌಂಡ್ ಶೇಪು. ಇಷ್ಟೇ, ಇದಾಯಿತು. ಇವಾಗ ಇದು ಅಷ್ಟೇ, ನಾನು ಆಲ್ರೆಡಿ ಸ್ಕೇಲಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಆ ಥರ ಬೇಕು ಅಂದರೂ ರೆಡಿ ಮಾಡ್ಕೋಬೋದು, ಓಕೆನಾ. ನಾವು ಡೈಲಿ ಯೂಸ್ ಮಾಡೋದ್ರಿಂದ ಜಾಸ್ತಿ ಯೂಸ್ ಮಾಡಲ್ಲ, ನೀವು ಬೇಕಂದರೆ ಯೂಸ್ ಮಾಡ್ಬೋದು, ಓಕೆನಾ. ಇದು ರೆಡಿ ಆಯಿತು. ಇವಾಗ ಇದು ಕಟಿಂಗ್ ಮಾಡ್ಕೊಳ್ಳೋಣ, ಓಕೆನಾ. ಇವಾಗ ಸದ್ಯಕ್ಕೆ ಇದು ರೆಡಿ ಆಯಿತು, ಬ್ಯಾಕ್ ಪೀಸು, ಓಕೆನಾ. ಇದು ಕಟ್ ಮಾಡ್ಕೋತೀನಿ, ಓಕೆ. ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಹಾಕೊಂಬಿಡಿ. ಮತ್ತು ಈ ಕಡೆಯಿಂದ ಇದು ಕಟ್ ಮಾಡ್ಕೊಂಬಿಡೋಣ, ಓಕೆ. ಈ ಕಡೆಯಿಂದ ಕಟ್ ಮಾಡೋಣ. ಆಯಿತು. ಮತ್ತೆ ಇಲ್ಲಿಂದ ಮ್ಯಾಚ್ ಹಾಕ್ಕೊಳ್ಳಿ, ಈ ಕಡೆಯಿಂದ ಹಾಕ್ಕೊಳ್ಳಿ. ಇದು ಕಟ್ ಮಾಡೋಣ.
ಈ ಕಡೆಯಿಂದ ಈ ಕಡೆ ಅರ್ಧ ಇಂಚ್ ಬಿಟ್ಬಿಡಿ. ಉಕ್ಸ್ಪಟ್ಟಿ ಐಪಟ್ಟಿಗೆ ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಇಟ್ಕೊಂಡು ಇದರಲ್ಲಿ ಇನ್ನೊಂದು ಏನಪ್ಪ ಚೇಂಜ್ ಮಾಡ್ಕೋಬೇಕಾಗಿರೋದು ಅಂದರೆ ನೋಡಿ, ಇವಾಗ ಇದು ಈ ರೀತಿ ಇದೆಯಲ್ಲ, ಇದು ಇವಾಗ ಇದು ಏನು ಅಳತೆ ಇದೆ ತೋರಿಸ್ತೀನಿ. ಇವಾಗ ಇಲ್ಲಿಗೆ ಮೆಜರ್ಮೆಂಟ್ ಇದೆಯಲ್ಲ ಇದು. ಓಕೆ, ಇವಾಗ ನಾವು ಇಲ್ಲಿಂದ ತೋರಿಸ್ತೀನಿ, ಒಂದು ನಿಮಿಷ. ಇದು ಉಕ್ಸ್ಪಟ್ಟಿ ಐಪಟ್ಟಿಗೆ ಹೋಗುತ್ತೆ. ಓಕೆನಾ, ಇವಾಗ ಇದಿಷ್ಟು ಈ ಥರ ಇರಲಿ. ಸುಮ್ಮನೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಐಡಿಯಾ ಗೊತ್ತಾಗಬೇಕಲ್ಲ. ಶೋಲ್ಡರ್ ಡ್ರಾಪ್ ಆದಾಗ ಈ ಥರ ಸರಿ ಮಾಡ್ಕೋಬೇಕು. ಇವಾಗ ಶೋಲ್ಡರ್ ಡ್ರಾಪ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನು ಈ ರೀತಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲಿ ಸರಿ ಮಾಡ್ಕೋಬೇಕು ನೀವು ಶೋಲ್ಡರ್ ಡ್ರಾಪ್ ಆದಾಗ. ಇದು 40 ಸೈಜಿನ ಬ್ಲೌಸ್. ಓಕೆನಾ, ಇದು ಶೋಲ್ಡರ್ ಡ್ರಾಪ್ ಆದರೆ ಯಾವ ರೀತಿ ಸರಿ ಮಾಡ್ಕೋಬೇಕು ನೋಡಿ. ಇವಾಗ ಇಲ್ಲಿ ಈ ರೀತಿ ನಮ್ಗೆ ಮೆಜರ್ಮೆಂಟ್ ಬಂದಿದೆಯಲ್ವಾ, ಇವಾಗ ಇಲ್ಲಿಂದ ಇಲ್ಲಿ 1/4 ಇಂಚು ಒಳಗಡೆ ತೊಗೋಬೇಕು. ಇಲ್ಲಿಂದ ಒಂದು 1/4 ಇಂಚು ಇಲ್ಲ ಅರ್ಧ ಇಂಚ್ ತೊಗೊಂಡ್ರು ನಡೆಯುತ್ತೆ. ಓಕೆನಾ, ಫ್ರಂಟ್ ಪೀಸ್ ಮಾತ್ರ, ಬ್ಯಾಕ್ ಪೀಸ್ ಅಲ್ಲ, ಫ್ರಂಟ್ ಪೀಸ್ ಮಾತ್ರ ಒಳಗಡೆ ತೊಗೊಳ್ಳಿ. ಈ ರೀತಿ ಒಂದು ಅರ್ಧ ಇಂಚ್ ತೊಗೊಳ್ಳಿ. ಇವಾಗ ಇದೇನಿರುತ್ತೆ ಇದು ಹೀಗೆ ಇರಬೇಕು. ಇಲ್ಲೇನು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಏನಾದ್ರು ಏನು ಮಾಡೋಕ್ಕೆ ಹೋಗಬೇಡಿ. ಒಂದು ಪಿನ್ ಹಾಕ್ಕೊಳ್ಳಿ. ಇದು ಹೀಗೆ ಇರಬೇಕು. ಇದೇನು ಚೇಂಜ್ ಮಾಡಬಾರ್ದು ಕೆಳಗಡೆದು. ಇಲ್ಲಿ ಮಾತ್ರ ಚೇಂಜ್ ಮಾಡ್ಕೋಬೇಕು ನೀವು ನೋಡಿ. ಈಗಿದೆಯಲ್ಲ, ಈ ಅಳತೆಗೆ ಬರಬೇಕು ನಮಗೆ. ಓಕೆನಾ, ಇದು ಹೀಗೆ ಇರಲಿ. ಇದೇನು ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಇಲ್ಲಿ ಅಳತೆ ತೊಗೊಳ್ಳಿ. ಓಕೆನಾ, ಈ ರೀತಿ ಬರಬೇಕು ನೋಡಿ. ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಇವಾಗ ಇಷ್ಟು ತೊಗೊಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಇದು ಫ್ರಂಟ್ ಪೀಸ್ ಹಿಂಗೆ ಎಳೆದು ಕೂತ್ಕೊಳ್ಳುತ್ತೆ. ಓಕೆನಾ, ಎಳ್ಕೊಂಡು ಕೂತ್ಕೊಳ್ಳೋದ್ರಿಂದ ಅವಾಗ ಏನಾಗುತ್ತೆ ನಿಮಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋಲ್ಲ. ಓಕೆನಾ, ಫ್ರಂಟ್ ಪೀಸ್ ಮಾತ್ರ, ಬ್ಯಾಕ್ ಪೀಸ್ ಏನು ಮಾಡೋಕ್ಕೆ ಹೋಗಬಾರ್ದು ನೋಡಿ. ಕರೆಕ್ಟಾಗಿ ಇದೇ ರೀತಿ ತೊಗೊಳ್ಳಿ ನೋಡಿ. ಇಷ್ಟು ಒಳಗಡೆ ಬಂತು ಬಟ್ಟೆ. ಅವಾಗ ಏನಾಗುತ್ತೆ ನಿಮಗೆ ಶೋಲ್ಡರು ಡ್ರಾಪ್ ಆಗೋಲ್ಲ. ಆಮೇಲೆ ಹಿಂಗೆ ಕ್ರಾಸ್ ಬರುತ್ತೆ ಬಟ್ಟೆ. ಹಿಂಗೆ ಕ್ರಾಸ್ ಬರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋಲ್ಲ. ಓಕೆನಾ, ಈ ಮೆಥಡ್ನ ಯೂಸ್ ಮಾಡ್ಬೋದು ನೀವು ಶೋಲ್ಡರ್ ಡ್ರಾಪ್ಗೆ. ಈ ಮೆಥಡ್ ತುಂಬಾ ಉಪಯೋಗ ಆಗಿರುತ್ತೆ ನೋಡಿ. ಈ ರೀತಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಮಾಡೋದ್ರಿಂದ ಇದು ಎರಡೂ ನೀವು ಸರಿ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ಇಲ್ಲಿ ಒಳಗಡೆ ತಗೊಳ್ಳಿ. ಇಲ್ಲಿಂದ ಇಲ್ಲಿ ಒಳಗಡೆ ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ. ಓಕೆನಾ, ನೋಡಿ ಇದು ಮೇಯ್ನು ನೋಡ್ಕೊಳ್ಳಿ. ಓಕೆನಾ, ಇವಾಗ ಕಟಿಂಗ್ ಮಾಡೋಣ. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಇಷ್ಟೇ ಇಲ್ಲಿಗೆ ತಗೋಬೇಕು ಒಳಗಡೆಗೆ. ಓಕೆನಾ, ಇದು ಸರಿ ಹೋಗ್ತಿದೆ. ನೀವು ಈ ಥರನೂ ನೀವು ಶೋಲ್ಡರ್ ಡ್ರಾಪ್ ಆದಾಗ ಕಟಿಂಗ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ರಿಸಲ್ಟ್. ಓಕೆನಾ, ಈ ರೀತಿ ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡ್ಬೋದು. ಓಕೆನಾ, ನೋಡಿ ಇದು ರೆಡಿ ಆಯಿತು. ಇವಾಗ ಇದನ್ನು ತೆಗೆದುಬಿಡೋಣ. ಇವಾಗ ಇದು ತೆಗೆದುಬಿಡೋಣ, ಇದೇನು ಅವಶ್ಯಕತೆ ಇಲ್ಲ. ಈಗ ತೆಗೆದುಬಿಟ್ಟು ಇವಾಗ ಮಾಮೂಲಿ ಇಲ್ಲಿ ಈ ರೀತಿ ತಗೊಂಡು ಶೇಪ್ ತೆಗಿಬೇಕು ಮಾಮೂಲಿ. ಓಕೆನಾ, ಆಯಿತು. ಈಗ ಫ್ರಂಟಲ್ಲಿ ಎಷ್ಟು ಬರುತ್ತೆ ನೋಡಿ. ಫ್ರಂಟ್ ಪೀಸಲ್ಲಿ ನೀಟಾಗಿ ಈ ರೀತಿ ಇಟ್ಕೊಂಡು ಇದು ಹೇಗಿದೆ ಡೀಪು ಆ ರೀತಿ ತೊಗೊಳ್ಳಿ. ಓಕೆನಾ, ಇದರಲ್ಲಿ ಏನು ಚೇಂಜಸ್ ಇರೋಲ್ಲ. ಇದು ಮಾತ್ರ ನಾವು ಮೊದಲೇ ಆಲ್ರೆಡಿ ಚೇಂಜ್ ಮಾಡಿರೋದ್ರಿಂದ ಇದೇನು ನಮಗೆ ತೊಂದರೆ ಆಗೋಲ್ಲ. ಓಕೆನಾ, ಇಲ್ಲಿ ತೊಗೊಂಡು ಇಲ್ಲಿಂದ ಇದು ಬೆಲ್ಟ್ ಪಟ್ಟಿ ಹತ್ರ 1 ಇಂಚು ಜಾಸ್ತಿ ತೊಗೋಬೇಕು, ಜಾಯಿಂಟ್ ಹತ್ರ. ಯಾಕೆಂದರೆ ಇಲ್ಲಿ ಡಾಟ್ ಹಿಡಿತೀವಿ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಅದಕ್ಕೆ 1 ಇಂಚು ಜಾಸ್ತಿ. ಓಕೆನಾ, ಇವಾಗ ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10ರಿಂದ 14 ಬರುತ್ತೆ. ಓಕೆನಾ, ಹತ್ತು ಮತ್ತು 14. ಓಕೆನಾ, ನೋಡಿ ಶೋಲ್ಡರ್ ಡ್ರಾಪ್ ಆಗೋದ್ರಿಂದ ನಾನು ಇಲ್ಲೂ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಜಾಸ್ತಿ ತೊಗೊಳ್ಳಲ್ಲ. ಒಂದು ಅರ್ಧ ಇಂಚ್ ಕಮ್ಮಿನೇ ಮಾಡ್ತೀನಿ. ಇಲ್ಲಿಂದ 10 ಇಂಚು ಫ್ರಂಟ್ ಮಾತ್ರ. ಇಲ್ಲಿಂದ 13 ಇಂಚು, 13 ಇಂಚು, 14 ಅಲ್ಲ 13. ಇಲ್ಲಿಂದ 10 ಇಂಚು, ಇಲ್ಲಿಂದ 13. ಓಕೆನಾ, ಇವಾಗ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿ ಇವಾಗ ಇಲ್ಲಿಂದ ಟೋಟಲು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಇಲ್ಲಿ 1/4 ಇಂಚು, ಈ ಕಡೆಯಿಂದ 1/4 ಇಂಚು ತೊಗೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು. ಓಕೆನಾ, ಇದು ಡಾಟ್ ಪಾಯಿಂಟು. ಇಲ್ಲಿಂದ ಇದನ್ನು ಹಿಂಗೆ ಕ್ರಾಸಾಗಿ ಜಾಯಿಂಟ್ ಮಾಡಿ. ಮತ್ತು ಇಲ್ಲಿಂದ ಈ ಬ್ಲೌಸಲ್ಲೇ ಅಳತೆ ತೊಗೋಬೋದು ನೀವು. ಈ ರೀತಿ ತೊಗೊಂಡು
ಇಲ್ಲಿಂದ 1 ಇಂಚು ಜಾಸ್ತಿ ತೊಗೊಳ್ಳಿ ಕ್ರಾಸಾಗಿ, ಓಕೆನಾ. ಇವಾಗ ತೊಗೊಂಡು ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಇವಾಗ ಇಲ್ಲಿಂದ ನಮ್ಗೆ 2 ಇಂಚ್ ಇಲ್ಲಿ ಬಂತು ಅಂದರೆ, ಇವಾಗ ಇಲ್ಲಿ 2 ಇಂಚ್ ಬಂತಲ್ವ, ಇವಾಗ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, 1 ಇಂಚು ಇಲ್ಲಿ, ಓಕೆನಾ. ಇಲ್ಲಿಂದ ಈ ರೀತಿ 1 ಇಂಚ್ ಜಾಸ್ತಿ ತೊಗೋಬೇಕು. ಏನಕ್ಕೆ ಅಂದರೆ ಇಲ್ಲಿ ಡಾಟ್ ಹಿಡಿದಿರ್ತೀವಲ್ಲ ಅದು ಇಲ್ಲಿ ಎಕ್ಸ್ಟ್ರಾ ಬರಬೇಕು, ಓಕೆನಾ. ಅಷ್ಟೇ. ಈಗ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ನಾಚ್ ಹಾಕೊಳ್ಳೋಣ. ಇದು ಶೇಪ್ ತೆಗೆದುಬಿಡ್ಬೇಕು. ಓಕೆ, ತೆಗೆದುಬಿಟ್ಟು ಮಾಮೂಲಿ ಫ್ರಂಟಲ್ಲಿ ತೆಗಿಯೋಣ. ಓಕೆ, ಆಯಿತು. ಇಷ್ಟೇ ಇದು. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ, ಈ ಕಡೆಯಿಂದ ಮಾರ್ಕ್ ಮಾಡಿ, ಈ ಕಡೆಯಿಂದ ಮಾರ್ಕ್ ಮಾಡಿ. ನಿಮ್ಗೇನಾದರೂ ಇದು ಆ ಕಡೆನೂ ಮಾರ್ಕ್ ಬರಬೇಕು ಅಂದರೆ ಈ ಥರ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಈ ಥರ ಈ ರೀತಿ ಬಂತು, ಓಕೆನಾ. ಇದು ರೆಡಿ ಆಯಿತು. ಸೈಡ್ ಇಡೋಣ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಯಿತು, ಓಕೆನಾ. ಈ ರೀತಿ ಬಂತು, ಓಕೆನಾ.